ರಣಬೈರೇಗೌಡರ ಆಳ್ವಿಕೆಯ ಇತಿಹಾಸ ಪ್ರಸಿದ್ಧ ಗೋಕುಲ ಆಂಜನೇಯ ಸ್ವಾಮಿಯ ಸನ್ನಿಧಾನದಲ್ಲಿ ಹಿರಿಯರ ಸಂಪ್ರದಾಯದಂತೆ ಶಮಿ ಪೂಜೆ ನೆರವೇರಿಸಿ ನಾಡಿನ ಜನತೆಗೆ ದಸರಾ ಹಬ್ಬದ ಶುಭಾಶಯ ತಿಳಿಸಿದ್ದಾರೆ ತಹಶೀಲ್ದಾರ್ ಮಂಜುನಾಥ್. ಪಟ್ಟಣದ ತಹಶೀಲ್ದಾರ್ ಕಚೇರಿಯಲ್ಲಿ ಪೂರ್ವಿಕರ ಆಳ್ವಿಕೆಯಂತೆ ಇಂದಿನ ಸಾಲಿನ ಭೂಕಂದಾಯ ಜಮಾ ಬಂದಿಯನ್ನ ಮುಕ್ತಾಯಗೊಳಿಸಿ ಮುಂದಿನ ಸಾಲಿನ ಭೂಕಂದಾಯಕ್ಕೆ ಅನುಮತಿಯನ್ನ ನೀಡುವ ಮುಖೇನ ಜಮಾ ಬಂದಿಗೆ ಸಹಿಯನ್ನ ಹಾಕಿ ಊರಿನ ಗೌಡರು ಕಚೇರಿಗೆ ಆಗಮಿಸಿ ದಂಡಾಧಿಕಾರಿಗಳಿಗೆ ಮೈಸೂರು ಪೇಟ ಹಾಗೂ ಹೂಮಾಲೆಯನ್ನ ಹಾಕಿ ರಾಜ್ಯರ ಕತ್ತಿಯನ್ನ ನೀಡಿ ವಾರ್ಷಿಕೋತ್ಸವದೊಂದಿಗೆ ದೇವಸ್ಥಾನದವರೆಗೆ ಕರೆದುಕೊಂಡು ಹೋಗಿ ಶಮಿ ಪೂಜೆ ನೆರವೇರಿಸಿ ದೇವರಿಗೆ ಪೂಜೆ ಸಲ್ಲಿಸಿ ದೇವಸ್ಥಾನದ ಹೊರಗೆ ಕೂರಿತು ಹಿರಿಯರ ಸಂಪ್ರದಾಯದಂತೆ ಊರಿನ ಗೌಡರು, ಪಾಣೆಗಾರರು, ತೋಟಿಯರು, ಅರ್ಚಕರು, ವಾದ್ಯದವರಿಗೆ ವೇಳೆದೆಲೆ ಅಡಿಕೆ ತಾಂಬೂಲವನ್ನ ನೀಡಿ ಶ್ರಮಿ ಪೂಜೆ ಮುಕ್ತಾಯಗೊಳಿಸುವುದು ಇಲ್ಲಿನ ವಾಡಿಕೆ ಅಂತಾರೆ ಇಲ್ಲಿನ ಭಕ್ತಾದಿಗಳು. ತಹಶೀಲ್ದಾರ್ ಮಂಜುನಾಥ್ ಈ ಸಂದರ್ಭದಲ್ಲಿ ಮಾತನಾಡಿ, ಇತಿಹಾಸ ಪ್ರಸಿದ್ಧ ಗೋಕುಲ ಆಂಜನೇಯ ಸ್ವಾಮಿಯ ಸನ್ನಿಧಾನದಲ್ಲಿ ಪಟ್ಟಣ ಪಂಚಾಯಿತಿ ಹಾಗೂ ಇಲ್ಲಿನ ಸದಸ್ಯರ ಸಹಾಯದಿಂದ ತುಂಬಾ ಅಭಿವೃದ್ಧಿ ಕಾರ್ಯಗಳು ನಡೆದಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಜಯದಶಮಿ ಹಾಗೂ ಆಯುಧ ಪೂಜೆಯ ಅಂಗವಾಗಿ ರಾಜರ ಆಳ್ವಿಕೆಯಿಂದ ನಡೆಸಿಕೊಂಡು ಬಂದಿರುವ ಶಮಿ ಮಂಟಪದ ಪೂಜೆಯ ಕಾರ್ಯಕ್ರಮವನ್ನ ನಾವು ಕೂಡ ನೆರವೇರಿಸಿದ್ದೇವೆ. ಗ್ರಾಮದ ಶ್ರೀ ಆಂಜನೇಯ ಸ್ವಾಮಿಯು ಹಾಗೂ ನಾಡದೇವತೆ ಶ್ರೀ ಚಾಮುಂಡೇಶ್ವರಿ ತಾಯಿಯು ಎಲ್ಲರಿಗೂ ಆಯಸ್ಸು ಆರೋಗ್ಯವನ್ನ ಕೊಟ್ಟು ಕಾಪಾಡಲಿ ಅಂತ ಹೇಳಿದ್ರು. ಗ್ರಾಮದ ಮುಖಂಡರಾದ ದಾಡಿ ವೆಂಕಟೇಶ್ ಮಾತನಾಡಿ, ರಾಣ ಬೈರಗೇಗೌಡ ಎನ್ನುವ ರಾಜ ಕೊರಟಗೆರೆ ಕೋಟೆಯನ್ನ ಆಳುತ್ತಿದ್ದ ಆತನು ತನ್ನ ಆಳ್ವಿಕೆಯಲ್ಲಿ ಊರನ್ನ ರಣಭೈರೇಗೌಡ ಎನ್ನುವ ರಾಜ ಕೊರಟಗೆರೆ ಕೋಟೆಯನ್ನ ಆಳ್ತಾ ಇದ್ದ. ಆತನು ತನ್ನ ಆಳ್ವಿಕೆಯಲ್ಲಿ ಊರನ್ನ ಕಾಯುವ ದೊರೆ ಎಂದು ಶ್ರೀ ಆಂಜನೇಯ ಸ್ವಾಮಿಯ ದೇವಸ್ಥಾನವನ್ನ ನಿರ್ಮಾಣ ಮಾಡಿದ್ದ. ಈ ಕೆರೆಯು ಗೋಕುಲ ಕೆರೆಯ ಸಮೀಪ ಇರುವ ಕಾರಣ ಈ ಆಂಜನೇಯ ಸ್ವಾಮಿಯು ಗೋಕುಲ ಆಂಜನೇಯ ಸ್ವಾಮಿ ಎಂದು ಪ್ರಸಿದ್ಧಿಯಾಗಿದೆ. ಈಗ ದಸರಾ ಹಬ್ಬವನ್ನ ರಾಜರು ಆಚರಿಸ್ತಾ ಇದ್ರು. ರಾಜರ ಆಳ್ವಿಕೆಯ ನಂತರ ತಾಲೂಕು ಆಡಳಿತದ ವತಿಯಿಂದ ದಂಡಾಧಿಕಾರಿಗಳು ಈ ಶಮಿ ಪೂಜೆಯನ್ನ ಆಚರಿಸುತ್ತಾ ಬಂದಿದ್ದಾರೆ ಅಂತ ಗ್ರಾಮದ ಮುಖಂಡರಾದ ದಾಡಿ ವೆಂಕಟೇಶ್ ತಿಳಿಸಿದ್ರು. ಇದೇ ಸಂದರ್ಭದಲ್ಲಿ ತಾಲೂಕು ಕಚೇರಿಯ ಅಧಿಕಾರಿಗಳು, ಪಟ್ಟಣ ಪಂಚಾಯಿತಿಯ ಮುಖ್ಯ ಅಧಿಕಾರಿ ಉಮೇಶ್ ಸೇರಿದಂತೆ ಊರಿನ ಗೌಡರು, ಪಾಣೆಗಾರರು, ತೋಟಿಯರು, ಅರ್ಚಕರು, ವಲಗದವರು, ಗೋಕುಲ ಆಂಜನೇಯ ಸ್ವಾಮಿಯ ಎಲ್ಲಾ ಮುಖಂಡರು ಹಾಗೂ ಭಕ್ತಾದಿಗಳು ಹಾಜರಿದ್ದರು.